ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಾವಿವತ್ತು ನವರಾತ್ರಿಯ 6ನೆಯ ದಿನದ ತಾಯಿ ದುರ್ಗಾಮಾತೆಯ ಅವತಾರವಾದ ಕಾತ್ಯಾಯಿನಿ ದೇವಿಯ ಆರಾಧನೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನೋ ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ. ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ತಾಯಿ ಕಾತ್ಯಾಯಿನಿ ದೇವಿಯ ಆರಾಧನೆ ಹಾಗೂ ಪೂಜೆ ಎಲ್ಲ ವಿಷಯ ತಿಳಿದುಕೊಳ್ಳಬೇಕೆಂದರೆ ಪೂರ್ತಿ ವಿಡಿಯೋನ ನೋಡಿದ್ರೇ ಅರ್ಥ ಆಗುತ್ತೆ. ನವರಾತ್ರಿಯ 6ನೆಯ ದಿನ ದುರ್ಗಾದೇವಿಯ 6ನೆಯ ಅವತಾರವಾದ ಕಾತ್ಯಾಯಿನಿ ದೇವಿ ಆರಾಧನೆ ಮಾಡಲಾಗುತ್ತದೆ. ಇಷ್ಟು ದಿವಸ 5 ದೇವಿಯರ ಆರಾಧನೆಯ ನಂತರ ಕಾತ್ಯಾಯಿನಿ 6ನೆಯ ಅವತಾರವಾಗಿರುತ್ತಾಳೆ. ಇವಳಿಗೆ 4 ಕೈಗಳು ಇರುತ್ತದೆ. ಸಿಂಹದ ಮೇಲೆ ಕೂತಿರುತ್ತಾಳೆ. ಅಭಯ ಮುದ್ರೆ ಹಾಗೂ ವರದ ಮುದ್ರೆ, ಆಶೀರ್ವಾದದ ಮುದ್ರೆ ಇರುತ್ತದೆ. ವರದ ಮುದ್ರೆ ಅಂದರೆ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವುದರಿಂದ ಧೈರ್ಯ ಹೆಚ್ಚು ಆಗುತ್ತದೆ. ಈ ದಿನ ಬೂದು ಬಣ್ಣ ಬಂದಿದೆ. ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬಹುದಾಗಿದೆ. ಹಾಗೆ ದೇವಿಗೂ ಬೂದು ಬಣ್ಣದ ವಸ್ತ್ರವನ್ನು ಅರ್ಪಿಸಬಹುದಾಗಿದೆ. ಈ ದೇವಿ ಗುರುಗ್ರಹವನ್ನು ನಿಯಂತ್ರಿಸುತ್ತಿರುತ್ತಾಳೆ. ಗುರುಬಲವನ್ನು ಹೆಚ್ಚಿಸುತ್ತಾಳೆ. ವರ್ಷ ಪೂರ್ತಿ ಗುರುಬಲ ಹೆಚ್ಚಿಸಬೇಕು, ಗುರುಬಲ ಇರಬೇಕೆಂದರೆ ತಾಯಿ ಕಾತ್ಯಾಯಿನಿಯನ್ನು ಆರಾಧಿಸಬೇಕಾಗುತ್ತದೆ. ವರ್ಷಕ್ಕೂ ಅದೃಷ್ಟ ಕೈಗೂಡುತ್ತದೆ. ಅಂದರೆ ವರ್ಷ ಪೂರ್ತಿಯೂ ಗುರುಬಲದ ಅದೃಷ್ಟ ಕೈಗೂಡುತ್ತದೆ. ಇನ್ನೇನು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನೋರು ತಾಯಿ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಬಹುದು. ಈ ದೇವಿಗೆ ಜೇನುತುಪ್ಪ ಸಮರ್ಪಣೆ ಮಾಡಬಹುದು. ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಬಹುದು. ಬಾಳೆಹಣ್ಣಿನ ನೈವೇದ್ಯವನ್ನು ಮಾಡಬಹುದು. ತುಪ್ಪದ ದೀಪಗಳನ್ನು ಬೆಳಗಬಹುದು. ಗುರುಗ್ರಹ ಹಳದಿ ಬಣ್ಣಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಹಳದಿ ಹೂಗಳನ್ನು ಸಮರ್ಪಿಸಬಹುದು. ಹಾಗೆ ಗುರುವಿನ ಬೀಜ ಮಂತ್ರವನ್ನು ಹೇಳಿಕೊಳ್ಳಬಹುದು. ಗುರುವಿನ ಬಲ ಸಿಕ್ಕಿದರೆ ನಮಗೆ ಒಳ್ಳೆಯ ಅದೃಷ್ಟ ಬರುತ್ತದೆ. ಹಾಗಾಗಿ ಗುರುವಿನ ಬೀಜ ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಾಹಾ ಗುರವೇ ನಮಃ. 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 ಓಂ ಗ್ರಾಂ ಗ್ರೀಂ ಗ್ರೌಂ ಸಾಹಾ ಗುರವೇ ನಮಃ ಎಂದು ಗುರುವಿನ ಬೀಜ ಮಂತ್ರವನ್ನು ಜಪಿಸಬಹುದು. ನಮಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಬಾರಿ, ಅಂದರೆ 24 ಬಾರಿ, 21 ಬಾರಿ, 108 ಬಾರಿ, ಇಷ್ಟು ಸಂಖ್ಯೆಗಳಲ್ಲಿ ಜಪಿಸಬಹುದು. ಹಾಗೆ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಬೇಕು. ಯಾಕೆ ಅಂದರೆ ಇವತ್ತು ಅಂತ ಅಲ್ಲ, ಗುರುವಿನ ಆಶೀರ್ವಾದ ಇದ್ದರೆ ಗುರುವಿನ ಬಲ ನಮಗೆ ಇರುತ್ತದೆ. ಹಾಗಾಗಿ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಬಹುದು. ನವರಾತ್ರಿಯ 6ನೆಯ ದಿನ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಪೂಜಿಸಬೇಕಾಗುತ್ತದೆ. ತ್ರಿಮೂರ್ತಿಗಳ ಅಂಶವೇ ಈ ದೇವಿ. ಈಕೆಯನ್ನು ಮೊದಲು ಕಾತ್ಯಾಯನ ಋಷಿ ಪೂಜಿಸಿದ್ದರಿಂದ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು. ಕಾತ್ಯಾಯಿನಿ ಅಂದರೆ ಪರೋಪಕಾರಕ್ಕೆ ಪ್ರತಿರೂಪ. ಈ ದೇವಿಯದ್ದು ಅತ್ಯಂತ ಭವ್ಯ ಸ್ವರೂಪ. ಈಕೆಯನ್ನು ಪೂಜಿಸಿದರೆ ಶತ್ರುಗಳಿಂದ ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ. ದೇವತೆಗಳನ್ನು ರಾಕ್ಷಸರಿಂದ ರಕ್ಷಿಸಿದ ದೇವತೆ ಎಂದು ಕಾತ್ಯಾಯಿನಿ ದೇವಿಯನ್ನು ಹೇಳಲಾಗುತ್ತದೆ.
ಈ ದೇವಿಯು ಸದಾ ಬಂಗಾರದಂತೆ ಹೊಳೆಯುತ್ತಿರುತ್ತಾಳೆ. ಈ ದೇವಿಗೆ 4 ಭುಜಗಳಿವೆ. ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿ, ಬಲಗಡೆಯ ಕೈಯ ಕೆಳಗಿನ ಕೈ ವರ ಮುದ್ರೆಯಲ್ಲಿದೆ. ಎಡಗೈನ ಮೇಲಿನ ಕೈಯಲ್ಲಿ ಖಡ್ಗವಿರುತ್ತದೆ. ಎಡಗಡೆಯ ಕೆಳಗಿನ ಕೈಯಲ್ಲಿ ಕಮಲವಿದೆ. ಕಾತ್ಯಾಯಿನಿ ದುಷ್ಟರನ್ನು ಸಂಹರಿಸುವ, ಶಿಷ್ಟರ ಉದ್ಧಾರ ಮಾಡುವ ಶಕ್ತಿ ದೇವತೆ. ಈಕೆಯನ್ನು ಮಂತ್ರಸಹಿತವಾಗಿ ಆರಾಧನೆ ಮಾಡಿದರೆ ದುಷ್ಟ ಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಮಾತಾ ಕಾತ್ಯಾಯಿನಿಯನ್ನು ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗಿದೆ. ಯುಗ ಯುಗಗಳಿಂದಲೂ ಈಕೆಯನ್ನು ಪೂಜಿಸಲಾಗುತ್ತಾ ಬರುತ್ತಿದೆ. ಕೃಷ್ಣನನ್ನು ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯಿನಿಯನ್ನು ಭಕ್ತಿಯಿಂದ ಪೂಜಿಸಿದರೆಂಬ ನಂಬಿಕೆ ಇದೆ. ಅಷ್ಟು ಮಾತ್ರವಲ್ಲದೆ, ಉತ್ತಮ ವರನನ್ನು ಪಡೆಯಬೇಕಾದರೆ ಹೆಣ್ಣು ಮಕ್ಕಳು, ಹುಡುಗಿಯರು ತಾಯಿ ಕಾತ್ಯಾಯಿನಿ ದೇವಿಯನ್ನು ಮದುವೆ ಸಮಯ ವಿಳಂಬವಾದರೆ ತಾಯಿ ಕಾತ್ಯಾಯಿನಿಯನ್ನು ಪೂಜೆ ಮಾಡಿದರೆ ಶೀಘ್ರವಾಗಿ ವಿವಾಹ ಸೆಟ್ ಆಗುತ್ತದೆ, ಅಂದರೆ ವಿವಾಹ ಆಗುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಮಾತಾ ಕಾತ್ಯಾಯಿನಿಯನ್ನು ಆರಾಧಿಸುವುದರಿಂದ ಕಾಳಸರ್ಪದೋಷ, ರಾಹುಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳೂ ದೂರವಾಗುತ್ತದೆ. ಆದಂತಹ ಏನಾದರೂ ಜಾತಕದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದವರು ತಾಯಿ ಕಾತ್ಯಾಯಿನಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಬೇಕು. ತಾಯಿಯ ಆರಾಧನೆಯು ಸೋಂಕಿನ, ಏನಾದರೂ ಚರ್ಮದ ಸೋಂಕುಗಳು, ಆರೋಗ್ಯದ ಸಮಸ್ಯೆಗಳು, ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತಾಳೆ. ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಎಂಬುವ ಕಥ ಎಂಬ ಋಷಿ ಇದ್ದರು. ಅವರ ಮಗನ ಹೆಸರು ಕಾತ್ಯ. ಇದೇ ಕಾತ್ಯ ಋಷಿ ಗೋತ್ರದಲ್ಲಿ ಜನಿಸಿದವರು. ಕಾತ್ಯಾಯನ ಆ ಭಗವತಿಯು ಆ ಮನೆಯಲ್ಲಿ ಜನಿಸಿದವಳು ಎಂದು ಹೇಳಲಾಗುತ್ತದೆ. ಅವರ ಮನೆಯಲ್ಲಿ ಹುಟ್ಟಬೇಕು ಎಂಬ ಆಸೆಯಿಂದ ಅವರು ಕಠಿಣವಾದ ತಪಸ್ಸು ಮಾಡಿದರು. ಪ್ರಾರ್ಥನೆಯನ್ನು ಆ ದೇವಿಯು ನಡೆಸಿಕೊಟ್ಟಳು. ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಳವು ವಿಪರೀತ ಹೆಚ್ಚಾಯಿತು. ಆಗ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೂ ಎಲ್ಲ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜ ಶಕ್ತಿಯ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡಿದರು. ಆಕೆಯು ಮಹಿಷಾಸುರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಎಂದು ಹೇಳಲಾಗುತ್ತದೆ. ಹಾಗಾಗಿ ಕಾತ್ಯಾಯನರು ಈ ದೇವಿಯ ಪೂಜೆಯನ್ನು ಮೊದಲಿಗೆ ಮಾಡಿದರು. ಆ ಕಾರಣದಿಂದ ಆಕೆಗೆ ಕಾತ್ಯಾಯನಿ ಎಂಬ ಹೆಸರು ಬಂತು ಎಂದು ಹೇಳಲಾಗಿದೆ. ಜೊತೆಗೆ ಕಾತ್ಯಾಯನರಿಗೆ ಈಕೆ ಮಗಳಾಗಿ ಹುಟ್ಟಿದ್ದಳು ಎಂಬ ಉಲ್ಲೇಖ ಸಹನೂ ಇದೆ. ಋಷಿಗಳಿಂದ ಪೂಜೆಯನ್ನು ಸ್ವೀಕರಿಸಿದ ನಂತರದಲ್ಲಿ ಈ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದಳು ಎಂಬುವ ಉಲ್ಲೇಖವೂ ಇದೆ. ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಹೀಗೆ ಫಲ ಪುರುಷಾರ್ಥಗಳು ಸಹ ದೊರೆಯುತ್ತವೆ. ರೋಗ, ಶೋಕ, ದುಃಖ, ದಾರಿದ್ರ್ಯಗಳು ದೂರವಾಗುತ್ತವೆ. ಈ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವುದರಿಂದ ಸಮಾಧಾನ, ಸಂತೃಪ್ತ ಜೀವನವನ್ನು ಕಾಣಬಹುದು. ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಈ ಕೆಲಸವನ್ನು ಮಹಿಳೆಯರಾಗಲಿ, ಕಂಕಣ ಬಲ ಕೂಡಿ ಬರುವುದಕ್ಕಾಗಿ ಮಹಿಳೆಯರಾಗಲಿ ಅಥವಾ ಗಂಡಸರಾಗಲಿ ಮಾಡಬಹುದು. ಕಂಕಣ ಬಲ ಶೀಘ್ರದಲ್ಲಿ ಕೂಡಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ನಾನು ಈಗಾಗಲೇ ಹೇಳಿರುವ ಪ್ರಕಾರ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ನಿಯಂತ್ರಿಸುತ್ತಾಳೆ. ನಾವು ಚೆನ್ನಾಗಿ ಜೀವನ ನಡೆಸಲು, ಕೆಲಸ ಕಾರ್ಯ, ಉದ್ಯೋಗ, ಮದುವೆ, ಜೀವನದಲ್ಲಿ ನೆಮ್ಮದಿ ಹಾಗೂ ಗೆಲುವನ್ನು ಪಡೆಯಲು ಗುರುವಿನ ಬಲ ಬೇಕೇ ಬೇಕಾಗುತ್ತದೆ. ಗುರುಬಲ ಪಡೆಯಲು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಬಹುದಾಗಿದೆ. ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತ ಈ ದೇವಿಯ ಆರಾಧನೆ ಮಾಡುವವರು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ 4:33 ರಿಂದ 5:21 ಒಳಗೆ ಪೂಜೆಯನ್ನು ಮಾಡಬಹುದಾಗಿದೆ. ಹಾಗೆ ಸಂಜೆ ಪೂಜೆ ಮಾಡುವವರು 6:36
6 ನಿಮಿಷದ ಒಳಗಡೆ 6:12ರಿಂದ 6:36 ನಿಮಿಷದ ಒಳಗಡೆ ಪೂಜೆ ಮಾಡಬಹುದಾಗಿದೆ. ಹಾಗೆ ಈ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡಬಹುದಾಗಿದೆ. ಹಾಗೆ ಬಾಳೆಹಣ್ಣನ್ನು ಸಹ, ಬಾಳೆಹಣ್ಣಿನ ರಸಾಯನ ಇಲ್ಲವಾದರೆ ಬಾಳೆಹಣ್ಣನ್ನು ಸಹ ನೈವೇದ್ಯವಾಗಿ, ಹಾಗೆ ಜೇನುತುಪ್ಪ, ಸಕ್ಕರೆ, ಸಿಹಿ ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ಸಹ ಇವಳಿಗೆ ಚಿತ್ರಾನ್ನ ಈ ರೀತಿ ನೈವೇದ್ಯ ಮಾಡಬಹುದಾಗಿದೆ. ಹಾಗೆ ಇದನ್ನೆಲ್ಲವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬಹುದಾಗಿದೆ. ವೀಳ್ಯದೆಲೆ ಕೂಡ ದೇವಿಗೆ ಸಿಹಿ ವೀಳ್ಯದೆಲೆ ಕೂಡ, ಅಂದರೆ ವೀಳ್ಯದೆಲೆಯನ್ನು ಅರ್ಪಿಸಬಹುದಾಗಿದೆ. ಇಷ್ಟೆಲ್ಲ ಪೂಜೆ ಮಾಡಿದ ನಂತರ ಭಕ್ತಿಯಿಂದ ಓಂ ದೇವಿ ಕಾತ್ಯಾಯಿನಿ ನಮಃ, ಓಂ ದೇವಿ ಕಾತ್ಯಾಯಿನಿ ನಮಃ, ಓಂ ದೇವಿ ಕಾತ್ಯಾಯಿನಿ ನಮಃ, ಓಂ ದೇವಿ ಕಾತ್ಯಾಯಿನೈ ನಮಃ, ಓಂ ದೇವಿ ಕಾತ್ಯಾಯಿನಿ 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 ನಮಃ ಎಂದು 108 ಬಾರಿ ಇಲ್ಲ 24 ಬಾರಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಸಾರಿ ಜಪಿಸಬಹುದು. ಇದಾಗಿತ್ತು ಕಾತ್ಯಾಯಿನಿ ದೇವಿಯ ಆರಾಧನೆಯ ಬಗ್ಗೆ ಒಂದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.